ನಿಮ್ಗೆ ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ ಟ್ರಿಪ್ಲೆಕ್ಸ್ ಮನೆನ ತಗೊಂಡ್ಬಂದಿದ್ದೀನಿ. ಇಂಟೀರಿಯರ್ಸ್ ಅಂತೂ ಸಿಕ್ಕಾಪಟ್ಟೆ ರಿಚ್ ಆಗಿ ಮಾಡಿಸಿದ್ದಾರೆ ಅಂಡ್ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಅಂಡ್ ನಮಗೆ ರೇಲಿಂಗ್ಸ್ ಎಲ್ಲ ಕಂಪ್ಲೀಟ್ಲಿ ಸ್ಟೇನ್ಲೆಸ್ ಸ್ಟೀಲ್ ಮತ್ತೆ ಟಫ್ ಅಂಡ್ ಗ್ಲಾಸ್ ಕೊಟ್ಟಿದ್ದಾರೆ. ಅದು ಬ್ಯೂಟಿಫುಲ್ ಕಾಂಬಿನೇಷನ್ ಅಲ್ಲಿ ಸ್ಟೇರ್ಸ್ ನ ರೆಡಿ ಮಾಡಿದ್ದಾರೆ. ಸೊ ಇದು ಬಂದು ಟೆರೆಸ್ ಆಗಿರುತ್ತೆ. ಸೊ ಇದು ಟೆರೆಸ್ ಅಂತಾನೆ ಅಲ್ಲ, ನೀವು ಕನ್ವರ್ಟೇಬಲ್ ಸ್ಪೇಸ್, ಸೊ ಪಾರ್ಟಿ ಅಥವಾ ಸೆಟ್ ಔಟ್ ಝೋನ್ ಅಥವಾ ನಿಮ್ಮ ಮನೆ ಕಸಿನ್ಸ್ ಬಂದ್ರೆ ಈ ಸ್ಪೇಸ್ ನ ಆರಾಮ್ಸೆ ಯುಟಿಲೈಸ್ ಮಾಡ್ಕೋಬಹುದು. ಎಲ್ಲರಿಗೂ ಅನಾ ಪ್ರಾಪರ್ಟಿ ಒಳಗೆ ಸ್ವಾಗತ. ಸೊ ಇವತ್ತು ನಿಮ್ಗೆ ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ ಟ್ರಿಪ್ಲೆಕ್ಸ್ ಮನೆನ ತಗೊಂಡ್ಬಂದಿದ್ದೀನಿ, ಪ್ಲಸ್ ರೆಂಟ್ ಇನ್ಕಮ್ ಜನರೇಟ್ ಮಾಡೋದು. ಸೊ ನೀವು ಎಕ್ಸ್ಟೀರಿಯರ್ಸ್ ನ ನೋಡ್ತಾ ಇರ್ಬೋದು, ತುಂಬಾನೇ ಲ್ಯಾವಿಶ್ ಆಗಿದೆ ಎಕ್ಸ್ಟೀರಿಯರ್. ಸೊ ಇದು ಕಂಪ್ಲೀಟ್ಲಿ ರಿಚ್ ಲುಕ್ ಕೊಡ್ತಾ ಇದೆ. ಸೊ ನಮಗೆ ಪ್ರಾಪರ್ಟಿ ಮುಂದೆ 30 ಫೀಟ್ ರೋಡ್ ಕೂಡ ಇದೆ. ಹಾಗೆ ಇದು ಈ ಖಾತಾ ಇರೋ ಪ್ರಾಪರ್ಟಿ ಆಗಿದೆ. ಸೊ ವಾಟರ್ ಕನೆಕ್ಷನ್ ಅಂತ ಬಂದ್ರೆ ಆಲ್ರೆಡಿ ಕಾವೇರಿ ಇನ್ಸ್ಟಾಲೇಷನ್ ಆಗಿದೆ. ಸೊ ಪ್ರಾಪರ್ಟಿ ಒಳಗಡೆ ಹೋಗೋಣ ಬನ್ನಿ. ಸೊ ಇಲ್ಲಿ ಡೋರ್ಸು ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ಅವರು. ಸೊ ಇದು ಬಂದು ಸ್ಪೇಷಿಯಸ್ ಪಾರ್ಕಿಂಗ್ ಸ್ಪೇಸ್ ಆಗುತ್ತೆ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ 1 BHK ಮನೆ ಇದೆ. ಸೊ ನಿಮ್ಗೆ ಹೇಳ್ದಂಗೆ ರೆಂಟ್ ಅಪ್ ಟು 15,000 ತನಕ ನೀವು ಜನರೇಟ್ ಮಾಡ್ಕೋಬಹುದು. ಸೊ ಇದು ಕಂಪ್ಲೀಟ್ ಆಗಿ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಸೆಪರೇಟ್ ಮೀಟರ್ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದು LPG ಪಾಯಿಂಟ್ ಆಗಿರುತ್ತೆ, ನೀವು ನೋಡ್ತಾ ಇರ್ಬೋದು. ಸೊ ಈಗ ನಾವು ಮೇಲ್ ಹೋಗೋಣ. ನೀವು ಇಲ್ಲಿ ಫ್ಲೋರಿಂಗ್ ನೋಡ್ತಾ ಇರ್ಬೋದು, ಸ್ಟೇರ್ಸ್ ಎಲ್ಲ ಇದು ಕಂಪ್ಲೀಟ್ಲಿ ಲಪೋತ್ರ ಗ್ರೆನೇಟ್ ಹಾಕಿದ್ದಾರೆ. ಸೊ ಇದು ಬಂದು ಸ್ಟೇನ್ಲೆಸ್ ಸ್ಟೀಲ್ ಇದಾಗಿರುತ್ತೆ. ಸೊ ಇದು ಬಂದು ನಮಗೆ ಗ್ರೆನೇಟ್ ಆಗಿದೆ. ಸೊ ಕ್ಲಾಡಿಂಗ್ಸ್ ಎಲ್ಲ ತುಂಬಾ ಬ್ಯೂಟಿಫುಲ್ ಅಂಡ್ ರಿಚ್ ಆಗಿದೆ. ಸೊ ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಸೀಲಿಂಗ್ಸ್ ನ. ಸೊ ಇದು ಕಂಪ್ಲೀಟ್ಲಿ ಗ್ರಿಲ್ ಬೇಸ್ಡ್ ಅಂಡ್ ಇದು ಇಂಟೀರಿಯರ್ಸ್ಗೂ ತುಂಬಾ ಚೆನ್ನಾಗಿ ಕೊಡ್ತಾ ಇದೆ. ಸೊ ಈಗ ನಾವು ಪ್ರಾಪರ್ಟಿ ಮುಂದೆ ಹೋಗ್ತೀವಿ ಬನ್ನಿ. ಈಗ ಸೀಲಿಂಗ್ಸ್ ಕೂಡ ನೋಡ್ತಾ ಇರ್ಬೋದು, ಗ್ಲಾಸ್ ಸೀಲಿಂಗ್ಸ್ ನ ಕೊಟ್ಟಿದೆ. ಸೊ ಡೈರೆಕ್ಟ್ ಸನ್ಲೈಟ್ ಇಲ್ಲಿ ಬೀಳತ್ತೆ. ಅಂಡ್ ಈ ಸ್ಪೇಸ್ ನ ನೀವು ಆಸ್ ಯೂಶುವಲ್ ಪ್ಲಾಂಟೇಶನ್ ಗೆ ಅಂತ ಆರಾಮ್ಸೆ ಯೂಸ್ ಮಾಡ್ಕೋಬಹುದು. ಸೊ ನಾವೀಗ ಪ್ರಾಪರ್ಟಿ ಮನೆ ಮುಂದೆ ನಿಂತಿದೀವಿ. ಸೊ ಮೇನ್ ಡೋರ್ ಎಂಟ್ರೆನ್ಸ್ ನಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ಸೊ ಮೇನ್ ಡೋರ್ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ಬಿಟ್ಟು ಹ್ಯಾಂಡಲ್ ಕೂಡ. ಸೊ ಇದು ಕಂಪ್ಲೀಟ್ಲಿ ಟೀ ಕೋಟ್ ಫಿನಿಶಿಂಗ್ ಆಗಿರುತ್ತೆ. ಸೊ ಒಳಗಡೆ ಬನ್ನಿ, ಪ್ರಾಪರ್ಟಿ ಒಳಗಡೆ ನೋಡ್ಬೋದು ನೀವು. ಇಂಟೀರಿಯರ್ಸ್ ಅಂತೂ ಸಿಕ್ಕಾಪಟ್ಟೆ ರಿಚ್ ಆಗಿ ಮಾಡಿಸಿದ್ದಾರೆ ಅಂಡ್ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಸೊ ಹಾಗೆ ವೆಂಟಿಲೇಷನ್ಗೆ ಇಲ್ಲಿ ನಮಗೆ ಒಂದು ವಿಂಡೋನ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಅಂಡ್ ಇಲ್ಲೂ ಕೂಡ ಸೀಲಿಂಗ್ಸ್ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂಡ್ ಅದು ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಹಾಗೆ ಮುಂದೆ ಬಂತು ಅಂದ್ರೆ ನಮ್ಗೆ ಪಕ್ಕದಲ್ಲೇ ದೇವರ ಮನೆ ಇದೆ. ಸೊ ದೇವರ ಮನೆ ನೀವು ನೋಡ್ತಾ ಇರ್ಬೋದು, ತುಂಬಾ ಲ್ಯಾವಿಶ್ ಆಗಿದೆ. ಸೊ ಇದು ಕಂಪ್ಲೀಟ್ಲಿ ವಾಸ್ತು ಪ್ರಕಾರನೇ ದೇವರ ಮನೆನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಇದು ಲ್ಯಾವಿಶ್ ಹಾಲ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಲಿವಿಂಗ್ ಸ್ಪೇಸ್ ಎಷ್ಟು ಚೆನ್ನಾಗಿದೆ. ಅಂಡ್ ಇಂಟೀರಿಯರ್ಸ್ ಇಲ್ಲೂ ಕೂಡ ನೋಡ್ತಾ ಇರ್ಬೋದು, ಈ ಒಂದು ಕಾರ್ನರ್ಸ್ ನೆಲ್ಲ. ಅಂಡ್ ಅಲ್ಲೂ ಕೂಡ ಅಬ್ಸರ್ವ್ ಮಾಡಿ ನೀವು, ಸೀಲಿಂಗ್ಸ್ ಅಲ್ಲಿ ಲೈಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ಸೊ ಇಲ್ಲಿ ಕೂಡ ನಮ್ಗೆ ಇನ್ನೊಂದು ವೆಂಟಿಲೇಷನ್ ಪಾಯಿಂಟ್ ಸಿಗ್ತದೆ. ಸೊ ಈ ಮನೆಯಲ್ಲಿ ನೀವೇನ್ ನೋಡ್ತೀರಾ ಫ್ಲೋರಿಂಗ್, ಇದು ಕಂಪ್ಲೀಟ್ ಆಗಿ ನಮ್ಗೆ ಮಾರ್ಬಲ್ ಆಗಿರುತ್ತೆ. ಅದು ವೈಟ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಸೊ ಇದು ಒಂದು ಟಿವಿ ಯೂನಿಟ್. ಸೊ ಇಲ್ಲೂ ಕೂಡ ಇಂಟೀರಿಯರ್ಸ್ ನ ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ರಿಚ್ ಆಗಿದೆ ಅಂತ. ಕೆಳಗಡೆ ಶೆಲ್ಫ್ ಕೊಟ್ಟಿದ್ದಾರೆ, ಕೆಳಗಡೆ ಸ್ಟೋರೇಜ್ ಸ್ಪೇಸ್ ನ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ಒಳಗೆ ಹೋಗೋಣ. ಇದು ನೋಡ್ತಾ ಇರ್ಬೋದು ಡೈನಿಂಗ್ ಸ್ಪೇಸ್ ಆಗಿರುತ್ತೆ. ಸೊ ಇದು ಕಂಪ್ಲೀಟ್ಲಿ ಸ್ಪೇಷಿಯಸ್ ಡೈನಿಂಗ್ ಸ್ಪೇಸ್ ಅಂತ ಹೇಳ್ಬೋದು. ಅಂಡ್ ಪಕ್ಕದಲ್ಲೇ ನಮಗೆ ವೆಂಟಿಲೇಷನ್ ನ ಕೊಟ್ಟಿದ್ದಾರೆ. ಇದು ಒಂದು ಓಪನ್ ಕಿಚನ್ ಆಗಿರುತ್ತೆ. ಸೊ ನೋಡ್ತಾ ಇರೋದು ಓಪನ್ ಕಿಚನ್ ಕೂಡ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ. ಇಲ್ಲಿ ವೆಂಟಿಲೇಷನ್ ಇದೆ, ಮೇಲ್ಗಡೆನೂ ಸ್ಟೋರೇಜ್ ಆಕ್ಸೆಸಿಬಿಲಿಟಿ ಸ್ಪೇಸ್ ಇದೆ. ಹಂಗೆ ಇಲ್ಲಿ ಕೂಡ ಚಿಕ್ಕ ಚಿಕ್ಕ ಲೈಟ್ಸ್ ನ ಕೊಟ್ಟಿದ್ದಾರೆ. ಸೊ ಕಿಚನ್ ನ ಹೈಲೈಟ್ ಮಾಡಕ್ಕೆ. ಸೊ ಸ್ಲ್ಯಾಬ್ ಇದು ಕೆಳಗಡೆ ನಮಗೆ ಸ್ಟೋರೇಜ್ ಸ್ಪೇಸ್ ನ ಕೂಡ ಕೊಟ್ಟಿದ್ದಾರೆ. ಇದು ಕಿಚನ್ ಸಿಂಕ್ ಆಗಿರುತ್ತೆ. ಹಾಗೆ ಇದು ವಾಟರ್ ಪ್ಯೂರಿಫೈರ್ ಪಾಯಿಂಟ್ ಕೂಡ. ಸೊ ಇದು ಮುಂದೆ ಬಂದ್ರೆ ಇದು ಇನ್ನೊಂದು ಸ್ಲ್ಯಾಬ್ ಆಗಿರುತ್ತೆ. ಸೊ ಇದೆಲ್ಲ ನಾರ್ಮಲ್ ಆಗಿ ಸ್ಟೋರೇಜ್ ಸ್ಪೇಸ್. ಇದು ರೆಫ್ರಿಜರೇಟರ್ ಪಾಯಿಂಟ್ ಮೇಲ್ಗಡೆ ಮತ್ತೆ ಸ್ಟೋರೇಜ್ ಸ್ಪೇಸ್. ಅಂಡ್ ಇಲ್ಲೂ ಕೂಡ ಸೀಲಿಂಗ್ ನ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ನಮ್ಗೆ ಯುಟಿಲಿಟಿಗೆ ಹೋಗೋಣ. ಸೊ ಯುಟಿಲಿಟಿ ಸ್ಪೇಸ್ ನ ನೋಡ್ತಾ ಇರ್ಬೋದು, ತುಂಬಾ ಮಿನಿಮಲಿಸ್ಟಿಕ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇಲ್ಲೂ ಕೂಡ ನಮ್ಗೆ ಕಂಪ್ಲೀಟ್ ಆಗಿ ಸೇಫ್ಟಿ ಇದೆ. ಸೊ ಹಾಗೆ ಮುಂದಕ್ಕೆ ಹೋಗೋಣ. ಸೊ ಈಗ ನಾನು ನಿಮ್ಗೆ ಡೈನಿಂಗ್ ಸ್ಟೋರೇಜ್ ಸ್ಪೇಸ್ ನ ತೋರಿಸ್ತೀನಿ. ಸೊ ಇದು ಬಂದು ಡೈನಿಂಗ್ ಸ್ಟೋರೇಜ್ ಸ್ಪೇಸ್. ನೋಡ್ತಾ ಇರ್ಬೋದು ನೀವು ಎಷ್ಟು ಸ್ಪೇಷಿಯಸ್ ಆಗಿದೆ. ಸೊ ಇಲ್ಲೂ ಕೂಡ ಸ್ಟೋರೇಜ್ ಕೊಟ್ಟಿದ್ದಾರೆ, ಇಲ್ಲಿ ಗ್ಲಾಸ್ ಮೂವರ್ಸ್ ನ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ ಆಗಿ ನೀವು ಯುಟಿಲೈಸ್ ಮಾಡಬಹುದು. ಅಂಡ್ ಇಲ್ಲೂ ಕೂಡ ಇನ್ನೊಂದು ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಸೊ ಇದು ಒಂದು ಕಾಮನ್ ವಾಶ್ರೂಮ್ ಆಗಿರುತ್ತೆ. ಸೊ ಇದು ಒಂದು ಸಿಂಕ್ ಪಾಯಿಂಟ್ ಅಂಡ್ ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟ್ ನ ನೀವು ಮಾಡ್ಕೋಬಹುದು. ಸೊ ವಾಶ್ರೂಮ್ ಕೂಡ ಅಷ್ಟೇ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಇಲ್ಲಿ ತುಂಬಾ ಅಬ್ಸರ್ವ್ ಮಾಡ್ತಿರ್ಬೋದು ನೀವು ಎಷ್ಟು ಲ್ಯಾವಿಶ್ ಆಗಿ ಮಾಡಿದ್ದಾರೆ ಅಂತ. ಸೊ ಹಾಗೆ ಈ ಸ್ಪೇಸ್ ಕೂಡ ನೀವು ಆರಾಮ್ಸೆ ಯುಟಿಲೈಸ್ ಮಾಡ್ಕೋಬಹುದು. ಸೊ ನಾವೀಗ ಫಸ್ಟ್ ನಿಮ್ಗೆ ರೂಮ್ ನಂಬರ್ 1 ತೋರಿಸ್ತೀನಿ, ಬನ್ನಿ ಹೋಗಿ. ಇದು ರೂಮ್ ನಂಬರ್ 1 ಆಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ಹೈಡ್ರಾಲಿಕ್ ಕಾಟ್ ಆಗಿದೆ. ಹಿಂದ್ಗಡೆನೆ ವೆಂಟಿಲೇಷನ್ ಇದೆ, ಪಕ್ಕದಲ್ಲಿ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಸ್ ನ ಕೊಟ್ಟಿದ್ದಾರೆ, ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಸೊ ನೀವು ಸೀಲಿಂಗ್ಸ್ ಅಬ್ಸರ್ವ್ ಮಾಡ್ತಾ ಇರ್ಬೋದು, ತುಂಬಾನೇ ರಿಚ್ ಅಂಡ್ ಲಾವಿಶ್ ಆಗಿ ಮಾಡಿದ್ದಾರೆ. ಇದು ಟಿವಿ ಯೂನಿಟ್. ಸೊ ಇದು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಇಂಟೀರಿಯರ್ ಶೆಲ್ಫ್ ಕೊಟ್ಟಿದ್ದಾರೆ, ಕೆಳಗಡೆ ಸ್ಟೋರೇಜ್ ಡ್ರಾಯರ್ಸ್ ನ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ಮುಂದೆ ಬಂದ್ರೆ ಡ್ರೆಸ್ಸಿಂಗ್ ಮಿರರ್ ಆಗಿರುತ್ತೆ. ಇದು
ಅಟ್ಯಾಚ್ಡ್ ಬಾಲ್ಕನಿ. ಸೊ ಮಿನಿಮಲ್ ಆಗಿ ತುಂಬಾ ಚೆನ್ನಾಗಿದೆ. ನಂಬರ್ 2ಗೆ ಹೋಗ್ತಾ ಇದೀವಿ. ಸೊ ಬನ್ನಿ, ಎಷ್ಟು ಲ್ಯಾವಿಶ್ ಆಗಿದೆ ರೂಮ್ ಅಂತ ನೋಡ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಲ್ಯಾವಿಶ್ ಆಗಿದೆ. ಸೊ ಇದು ಟಿವಿ ಯೂನಿಟ್ ಆಗಿರುತ್ತೆ. ಇದು ಕೆಳಗಡೆ ಶೋಕೇಸ್ ಸ್ಪೇಸ್, ಹಾಗೆ ಇದು ನಮ್ಗೆ ಅಟ್ಯಾಚ್ಡ್ ಬಾಲ್ಕನಿ. ಸೊ ಬಾಲ್ಕನಿ ಕೂಡ ನಮ್ಗೆ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಅಂಡ್ ಇಲ್ಲಿ ನಮ್ಗೆ ಟಫ್ ಅಂಡ್ ಗ್ಲಾಸ್ ಮತ್ತೆ ಸ್ಟೇನ್ಲೆಸ್ ಸ್ಟೀಲ್ ನ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಸೀಲಿಂಗ್ಸ್ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಹಾಗೆ ಮುಂದೆ ಬಂದ್ರೆ ಇದು ಹೈಡ್ರಾಲಿಕ್ ಕಾಟ್ ಆಗಿರುತ್ತೆ, ನೀವು ನೋಡ್ತಾ ಇರ್ಬೋದು. ಅಂಡ್ ಬ್ಯಾಕ್ ಹೆಡ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಬ್ಯಾಕ್ ಇಂಟೀರಿಯರ್ಸ್ ಅಷ್ಟೇ ತುಂಬಾ ಲ್ಯಾವಿಶ್ ಇದೆ. ಅಂಡ್ ಸೀಲಿಂಗ್ಸ್ ನ ಕೂಡ ನೋಡ್ತಾ ಇರ್ಬೋದು, ತುಂಬಾನೇ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಬ್ಯೂಟಿಫುಲ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಅಂಡ್ ವೆಂಟಿಲೇಷನ್ ಗೆ 2 ಕಡೆನೂ ನಮ್ಗೆ ವಿಂಡೋ ಕೊಟ್ಟಿದ್ದಾರೆ. ಸೊ ಹಾಗೆ ಮುಂದೆ ಬಂದ್ರೆ ಇಲ್ಲಿ ನಮ್ಗೆ ವಾರ್ಡ್ರೋಬ್ ಇರುತ್ತೆ. ಸೊ ಇದು ಕಂಪ್ಲೀಟ್ಲಿ ವಾರ್ಡ್ರೋಬ್ ಸ್ಪೇಸ್. ಇದು ಬಂದು ಡ್ರೆಸ್ಸಿಂಗ್ ಟೇಬಲ್, ಹಾಗೆ ಕೆಳಗಡೆ ಸ್ಟೋರೇಜ್ ಸ್ಪೇಸ್, ಮತ್ತೆ ಇದು ಅಟ್ಯಾಚ್ಡ್ ವಾಶ್ರೂಮ್ ಆಗಿರುತ್ತೆ. ಸೊ ಇದು ಕೂಡ ಇನ್ನೊಂದು ಎಕ್ಸೆಸ್ ವಾರ್ಡ್ರೋಬ್ ಕೂಡ ಆಗಿರುತ್ತೆ. ಸೊ ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಮೇಲ್ ಹೋಗೋಣ. ಅದಕ್ಕೂ ಮುಂಚೆ ನಿಮ್ಗೆ ಸ್ಟೇರ್ ಕೇಸ್ ನ ತೋರಿಸ್ತಾ ಇದೀನಿ. ಎಷ್ಟು ಸ್ಪೇಷಿಯಸ್ ಆಗಿದೆ ನೀವು ನೋಡ್ತಾ ಇರ್ಬೋದು. ಹಾಗೆ ಸೈಡ್ ಸ್ಟೇರ್ಸ್ಗೂ ಕೂಡ ಲೈಟ್ಸ್ ನ ಇವರು ಅಲೋಕೇಟ್ ಮಾಡಿದ್ದಾರೆ. ಅಂಡ್ ನಮ್ಗೆ ರೇಲಿಂಗ್ಸ್ ಎಲ್ಲ ಕಂಪ್ಲೀಟ್ಲಿ ಸ್ಟೇನ್ಲೆಸ್ ಸ್ಟೀಲ್ ಮತ್ತೆ ಟಫ್ ಅಂಡ್ ಗ್ಲಾಸ್ ಕೊಟ್ಟಿದ್ದಾರೆ. ಅದು ಬ್ಯೂಟಿಫುಲ್ ಕಾಂಬಿನೇಷನ್ ಅಲ್ಲಿ ಸ್ಟೇರ್ಸ್ ನ ರೆಡಿ ಮಾಡಿದ್ದಾರೆ. ಸೊ ಈ ಪಾಯಿಂಟ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಸೀಲಿಂಗ್ಸ್ ಲೈಟ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ಹಾಗೆ ಮೇಲ್ ಬರ್ತಾ ಇಲ್ಲೂ ಕೂಡ ಒಂದು ವೆಂಟಿಲೇಷನ್ ಪಾಯಿಂಟ್ ಇದೆ, ಹಾಗೆ ಪಕ್ಕದಲ್ಲೂ ಕೂಡ ಇದೆ. ಹಾಗೆ ನೀವು ಈ ಸ್ಪೇಸ್ ನ ವಾಲ್ ಆಫ್ ಫ್ರೇಮ್ ಗೆ ಕೂಡ ಯೂಸ್ ಮಾಡ್ಕೋಬಹುದು. ಅಂಡ್ ಇಂಟೀರಿಯರ್ಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಪೇಂಟಿಂಗ್ಸ್ ಎಲ್ಲ ಅಂತ. ಸೊ ಹಾಗೆ ಮುಂದೆ ಬಂದ್ರೆ, ಸೊ ಈಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ ಈ ಒಂದು ಮನೆದು. ಸೊ ಇದು ಅಷ್ಟೇ, ಇದು ಸೆಕೆಂಡ್ ಲಿವಿಂಗ್ ಸ್ಪೇಸ್ ಅಂತಾನೆ ಹೇಳ್ಬೋದು. ತುಂಬಾನೇ ಲ್ಯಾವಿಶ್ ಅಂಡ್ ಸ್ಪೇಷಿಯಸ್ ಆಗಿದೆ. ಇಂಟೀರಿಯರ್ಸ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಮೋಸ್ಟ್ ಐಕಾನಿಕ್ ಸ್ಟೈಲ್ ಅಲ್ಲಿ ಮಾಡಿದ್ದಾರೆ. ಸೊ ಹಿಂದ್ಗಡೆ ನಮ್ಗೆ ವೆಂಟಿಲೇಷನ್ ಇದೆ. ಅಂಡ್ ಮೇಲ್ಗಡೆ ಸೀಲಿಂಗ್ಸ್ ನ ಕೂಡ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸೊ ಇದು ಸ್ಟೋರೇಜ್ ಸ್ಪೇಸ್ ಆಗಿರುತ್ತೆ. ಹಾಗೆ ಈ ಒಂದು ವಾಲ್ ನ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಸೊ ಈಗ ನೆಕ್ಸ್ಟ್ ರೂಮ್ ಗೆ ಬಂದಿದೀವಿ. ಸೊ ದಿಸ್ ಇಸ್ ರೂಮ್ ನಂಬರ್ 3. ಸೊ ನೋಡ್ತಾ ಇರ್ಬೋದು, ಇಂಟೀರಿಯರ್ಸ್ 3 ಆಗಿರುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ನೀವು ರೂಮ್ ನ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಸೊ ಇದು ಬಂದು ವಾರ್ಡ್ರೋಬ್ ಪಾಯಿಂಟ್ ಆಗಿರುತ್ತೆ ನಮ್ಗೆ. ಫಸ್ಟ್ಲಿ ನೋಡ್ತಾ ಇರ್ಬೋದು ನೀವು ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಸ್ ನ ಕೊಟ್ಟಿದ್ದಾರೆ. ಇದು ಬಂದು ಸ್ಟೋರೇಜ್ ಸ್ಪೇಸ್, ಹಾಗೆ ಇದು ಡ್ರೆಸ್ಸಿಂಗ್ ಮಿರರ್. ಅಂಡ್ ಮೇಲ್ಗಡೆ ಸೀಲಿಂಗ್ಸ್ ನ ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ವಾರ್ಮ್ ಲೈಟ್ಸ್ ಹಾಕಿ ಅಂತ. ಇದು ವೆಂಟಿಲೇಷನ್ ಪಾಯಿಂಟ್ ಆಗಿರುತ್ತೆ. ಅಂಡ್ ಇದು ಬಂದು ನಮ್ಗೆ ಅಟ್ಯಾಚ್ಡ್ ವಾಶ್ರೂಮ್ ಆಗಿರುತ್ತೆ. ಸೊ ಹಾಗೆ ಮುಂದೆ ಬಂದ್ರೆ ಇಲ್ಲಿ ಇನ್ನೊಂದು ನಮ್ಗೆ ವೆಂಟಿಲೇಷನ್ ಪಾಯಿಂಟ್ ನ ಕೊಟ್ಟಿದ್ದಾರೆ. ಇದು ಟಿವಿ ಯೂನಿಟ್. ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ, ಸ್ಲ್ಯಾಬ್ ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಕೂಡ ನಮ್ಗೆ ಇನ್ನೊಂದು ವೆಂಟಿಲೇಷನ್ ಇದೆ. ಹಾಗೆ ಮುಂದೆ ಬಂದ್ರೆ ದ ಮೋಸ್ಟ್ ಐಕಾನಿಕ್ ಪಾರ್ಟ್ ಇಸ್ ದ ಬೆಡ್. ಸೊ ಹೈಡ್ರಾಲಿಕ್ ಬೆಡ್ ಇದು. ಅಂಡ್ ಬ್ಯಾಕ್ ಸೈಡ್ ಹೆಡ್ ರೆಸ್ಟ್ ಆಗಿರ್ಬೋದು, ಇಂಟೀರಿಯರ್ಸ್ ಆಗಿರ್ಬೋದು, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಕಾಂಬಿನೇಷನ್ ನೀವು ನೋಡ್ತಿದ್ರೆ ಗೊತ್ತಾಗ್ತದೆ ಎಷ್ಟು ಲ್ಯಾವಿಶ್ ಅಂತ. ಸೊ ಸೀಲಿಂಗ್ಸ್ ಎಲ್ಲ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಅಂಡ್ ಇದು ಕೂಡ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಅಂಡ್ ಸೈಡ್ಸ್ ಆಫ್ ದಿ ಕಾಟ್ ಕೂಡ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಇದೆ. ಸೊ ನೆಕ್ಸ್ಟ್ ಮೇಲ್ಗಡೆ ಹೋಗೋಣ ಬನ್ನಿ. ನಾವು ನೆಕ್ಸ್ಟ್ ಫ್ಲೋರ್ ಹೋಗ್ತಾ ಇದೀವಿ. ಹಾಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸೇಮ್ ಸ್ಪೇಸಿಂಗ್ ಇದೆ ನಮ್ಗೆ ಸ್ಟೇರ್ಸ್ಗೆ. ಸೊ ವೆಂಟಿಲೇಷನ್ 2 ಕಡೆ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಈಗ ಬೆಳಕು ಬರುತ್ತೆ ಇಲ್ಲಿಂದ ನೀವು ನೋಡ್ತಾ ಇರ್ಬೋದು. ಸೊ ಈ ಸ್ಪೇಸ್ ನ ನೀವು ಆರಾಮ್ಸೆ ಯುಟಿಲೈಸ್ ಮಾಡ್ಕೋಬಹುದು ಏನಾದ್ರು ಸೈಡ್ಸ್ ಅಲ್ಲಿ ಕೂಡ. ಸೊ ಜೂಮರ್ ನ ಕೂಡ ಇಲ್ಲೇ ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು. ಅಂಡ್ ಈ ಸ್ಪೇಸ್ ಕೂಡ ನೀವು ಯುಟಿಲೈಸ್ ಮಾಡ್ಕೋಬಹುದು. ಸೊ ಈಗ ನಾವು ಟೆರೆಸ್ ಗೆ ಹೋಗ್ತಾ ಇದೀವಿ. ಸೊ ಫೈನಲಿ ವಿ ಆರ್ ಇನ್ ದ ಟೆರೆಸ್. ಸೊ ಟೆರೆಸ್ ಗೆ ನಮ್ಗೆ ಇನ್ನೊಂದು ಗ್ರಿಲ್ ಗೇಟ್ ನ ಕೂಡ ಕೊಟ್ಟಿದ್ದಾರೆ. ಸೊ ಇದು ಬಂದು ಟೆರೆಸ್ ಆಗಿರುತ್ತೆ. ಸೊ ಇದು ಟೆರೆಸ್ ಅಂತಾನೆ ಅಲ್ಲ, ನೀವು ಕನ್ವರ್ಟೇಬಲ್ ಸ್ಪೇಸ್, ಸೊ ಪಾರ್ಟಿ ಅಥವಾ ಸೆಟ್ ಔಟ್ ಝೋನ್ ಅಥವಾ ನಿಮ್ಮ ಮನೆ ಕಸಿನ್ಸ್ ಬಂದ್ರೆ ಈ ಸ್ಪೇಸ್ ನ ಆರಾಮ್ಸೆ ಯುಟಿಲೈಸ್ ಮಾಡ್ಕೋಬಹುದು. ಇಲ್ಲಿ ಕೂಡ ನಮ್ಗೆ ಇನ್ನೊಂದು ರೂಮ್ ಇದೆ, ಬನ್ನಿ ತೋರಿಸ್ತೀನಿ. ಸೊ ದಿಸ್ ಇಸ್ ಅನದರ್ ರೂಮ್. ಐ ಕ್ಯಾನ್ ಕಾಲ್ ಇಟ್ as ರೂಮ್ ನಂಬರ್ 4 ಅಂತ ಹೇಳ್ತೀನಿ. ಸೊ ಇಲ್ಲಿ ನಮ್ಗೆ ವಾರ್ಡ್ರೋಬ್ ಇದೆ, ಡ್ರೆಸ್ಸಿಂಗ್ ಮಿರರ್ ಇದೆ, ಕಾಟ್ ಕೂಡ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟಿವಿ ಸ್ಪೇಸ್ ಕೂಡ ಆಲ್ರೆಡಿ ಜಂಕ್ಷನ್ ಬಾಕ್ಸಸ್ ನೆಲ್ಲ ಫಿಟ್ ಮಾಡಿದ್ದಾರೆ. ಸೊ ಸೀಲಿಂಗ್ಸ್ ನೋಡ್ತಾ ಇರೋದು, ಸೀಲಿಂಗ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಇದು ನಮಗೆ ಟೆರೆಸ್ ಅಲ್ಲಿ ಇರ್ತಕ್ಕಂಥ ರೂಮ್. ಸೊ ಇದು ವೆಂಟಿಲೇಷನ್ ಪಾಯಿಂಟ್ ಗೆ ಇಲ್ಲೊಂದು ವಿಂಡೋ ಇದೆ. ಸೊ ಹಾಗೆ ಬಂದ್ರೆ ಇಲ್ಲಿ ಬಂದಾಗ ನಿಮ್ಗೆ ಇನ್ನೊಂದು ಮೋಸ್ಟ್ ಅಟ್ರಾಕ್ಟಿವ್ ಪಾಯಿಂಟ್ ನ ತೋರಿಸ್ತೀನಿ. ಸೀಲಿಂಗ್ಸ್ ನೆಲ್ಲ ನೋಡ್ತಾ ಇರ್ಬೋದು. ಈ ಕಂಪ್ಲೀಟ್ ಸೀಲಿಂಗ್ ಅಲ್ಲಿ ನೀವೇನ್ ನೋಡ್ತಾ ಒಳಗಡೆ ಲೈಟಿಂಗ್ಸ್ ಇದೆ. ಸೊ ಇದೊಂಥರ ಒಂದು ಪಾರ್ಟಿ ವೈಬ್ ನ ಕೊಡುತ್ತೆ, ಕೋಜಿ ವೈಬ್ ನ ಕೊಡುತ್ತೆ, ತುಂಬಾ ಚೆನ್ನಾಗಿದೆ. ಸೊ ಈ ಲ್ಯಾಡರ್ ನ ಹತ್ಕೊಂಡ್ ಮೇಲವ್ರೆ ನಮ್ಗೆ ಟ್ಯಾಂಕ್ ರೂಮ್ ಸಿಗುತ್ತೆ. ಸೊ ಈ ಸ್ಪೇಸ್ ಕೂಡ ನೀವು ಯುಟಿಲೈಸ್ ಮಾಡ್ಕೋಬಹುದು, ಡೈರೆಕ್ಟ್ ಆಗಿ ಸನ್ಲೈಟ್ ಬೀಳುತ್ತೆ. ಸೊ ಇದನ್ನ ನೀವು ಸ್ಟೋರೇಜ್ ರೂಮ್ ಆದ್ರೂ ಯೂಸ್ ಮಾಡಬಹುದು, ಅಥವಾ ವರ್ಕರ್ಸ್ಗೆ ಒಂದು ಸ್ಪೇಸ್ ಅಂತಾನು ಕೊಡಬಹುದು. ಮೇಲ್ಗಡೆನು ಸ್ಟೋರೇಜ್ ಸ್ಪೇಸ್ ಇದೆ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಅಂಡ್ ವಾಶ್ರೂಮ್ ತುಂಬಾನೇ ಬ್ಯೂಟಿಫುಲ್ ಆಗಿ ವಾಸ್ಟ್ ಆಗಿದೆ. ಸೊ ಈ ಒಂದು 30-40 ಲ್ಯಾವಿಶ್ ಪ್ರಾಪರ್ಟಿನ ನೋಡಿದ್ರಲ್ಲ. ಸೊ ಈ ಪ್ರಾಪರ್ಟಿ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಇದಿರೋದು ತಿಂಡ್ಲು ವಿದ್ಯಾರಣ್ಯಪುರ ನಿಯರ್ ಸಾಕಾರ್ ನಗರ್ ಬರುತ್ತೆ. ಸೊ ಇನ್ನೊಂದು ಹೈಲೈಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಒಂದು ಪ್ರಾಪರ್ಟಿಗೆ ನಮಗೆ ಮಾಲ್ ಆಫ್ ಏಷ್ಯಾ ಆಮೇಲೆ ಏರ್ಪೋರ್ಟ್ ರೋಡ್ ಎಲ್ಲ ಕಪಡೆ ನಿಯರೆಸ್ಟ್ ಡಿಸ್ಟೆನ್ಸ್ ಅಲ್ಲೇ ನಮಗೆ ಕನೆಕ್ಟ್ ಆಗುತ್ತೆ. ಸೊ ಈ ಒಂದು ಲೊಕ್ಯಾಲಿಟಿಲಿ ನಮಗೆ ತುಂಬಾನೇ ರೆಪ್ಯೂಟೆಡ್ ಸ್ಕೂಲ್ಸ್, ಕಾಲೇಜಸ್ ಈ ಲೊಕ್ಯಾಲಿಟಿಲಿ ಇದೆ. ಹಾಗೆ ಟೆಕ್ ಪಾರ್ಕ್ಸ್ ಕೂಡ ತುಂಬಾನೇ ನಿಯರೆಸ್ಟ್ ಡಿಸ್ಟೆನ್ಸ್ ಇರುತ್ತೆ. ಅಂಡ್ ಮೇನ್ ರೋಡ್ ಕೂಡ ನಿಯರೆಸ್ಟ್ ಆಕ್ಸೆಸಿಬಿಲಿಟಿ ಕೂಡ ಇದೆ. ಸೊ ಇನ್ಯಾಗ್ತದ ಈ ಒಂದು ಪ್ರಾಪರ್ಟಿ ಮೇಲೆ ನಿಮಗೆ ಇಂಟ್ರೆಸ್ಟ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಮುಖ್ಯವಾಗಿ ಇದರಲ್ಲಿ ಯಾವುದೇ ರೀತಿ ಬ್ರೋಕರೇಜ್ ಕಮಿಷನ್ ಇರೋದಿಲ್ಲ, ಸ್ಟ್ರೇಟ್ ಡೈರೆಕ್ಟ್ ಓನರ್ ಜೊತೆ ನಿಮ್ ಕಾಂಟ್ಯಾಕ್ಟ್ ಇರುತ್ತೆ. ಥ್ಯಾಂಕ್ ಯು.